ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ನರಸಿಂಹನ ಕೊಲೆ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತಕರನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. 5 ಆರೋಪಿಗಳನ್ನ ಬಂಧಿಸಿದ್ದಾರೆ ಶಿವಮೊಗ್ಗ ಕೋಟೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಅನಿಲ್ ಅಲಿಯಾಸ್ ಅಂಬು, ಮಧು, ಕಾರ್ತಿಕ್ ಉರೂಫ್ ಕತ್ತೆ ಕಾರ್ತಿಕ್, ಶಬರೀಶ್, ರವಿ ಇವರನ್ನ ಈಗ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. 2 ಬೈಕ್ಗಳಲ್ಲಿ ಬಂದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ರು ಈ ಆರೋಪಿಗಳು. ಮೊಬೈಲ್ ಸಿಗ್ನಲ್ ಅನ್ನು ಆಧರಿಸಿ ಟ್ರೇಸ್ ಮಾಡಿ ಇವರನ್ನ ಬಂಧಿಸುವಂತಹ ಕೆಲಸ ಆಗಿದೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿಯೇ ರೌಡಿ ಶೀಟರ್ ನರಸಿಂಹನನ್ನ ಹತ್ಯೆ ಮಾಡಿದ್ದನ್ನ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೊಂದು ಹತ್ಯೆ ಮತ್ತೆ ಶಿವಮೊಗ್ಗವನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು, ಸ್ಥಳೀಯರ ಆತಂಕವನ್ನು ಜಾಸ್ತಿ ಮಾಡಿತ್ತು. ತತ್ಕ್ಷಣಕ್ಕೆ ಅಲರ್ಟ್ ಆದಂತಹ ಪೊಲೀಸರು ಒಟ್ಟು 5 ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ನವೀನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ರೌಡಿ ಶೀಟರ್ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರು ಇವರು 5 ಜನ, ಹೇಗೆ ಇವರನ್ನ ಟ್ರೇಸ್ ಮಾಡೋ ಕೆಲಸ ಆಯಿತು, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಹೌದು ಪ್ರೇಮ್, ಮುಖ್ಯವಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಿಂದ ಸೈಲೆಂಟ್ ಆಗಿದ್ದಂಥ ಗ್ಯಾಂಗ್ ವಾರ್ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಮುಖ್ಯವಾಗಿ ನಿನ್ನೆ ಸಂಜೆ 4:30 ಸುಮಾರಿಗೆ ಶಿವಮೊಗ್ಗದ ಗಾಂಧಿ ಬಜಾರ್ನ ಕರಿದೇವರ ಕೇರಿಯಲ್ಲಿ ರೌಡಿ ಶೀಟರ್ ಮತ್ತು ಸ್ಪೀಡ್ ಗ್ಯಾಂಬ್ಲರ್ ನರಸಿಂಹನ ಭೀಕರವಾಗಿ ಹತ್ಯೆ ಆಗಿತ್ತು. ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋಟೆ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವನ್ನು ಬೇಯಿಸಿರುವಂತಹ ಕೋಟೆ ಠಾಣೆ ಪೊಲೀಸರು ಇದೀಗ 5 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮುಖ್ಯವಾಗಿ ಅನಿಲ್ ಅಲಿಯಾಸ್ ಅಂಬು, ಮಧು, ರವಿ ಮತ್ತು ಶಬರೀಶ್ ಹಾಗೂ ಒಟ್ಟು 5 ಜನರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಮುಖ್ಯವಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಈ ಸ್ಪೀಟ್ ಮತ್ತು ಗ್ಯಾಂಗ್ ವಾರ್ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರುವಂಥದ್ದು. ಯಾಕಂದರೆ ಇವರು ಕೂಡ ನಿನ್ನೆ ಗಾಂಧಿ ಬಜಾರ್ನ ಕರಿದೇವರ ಕೇರಿಯಲ್ಲೇನು ಏಕಾಏಕಿ ದಾಳಿಯನ್ನು ಮಾಡ್ತಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾರಕಾಸ್ತ್ರಗಳಿಂದ ದಾಳಿಯನ್ನು ಮಾಡಿ ಅದರಲ್ಲೂ ಕೂಡ ರೌಡಿ ಶೀಟರ್ ನರಸಿಂಹನ ಕೈಗಳು ಕಟ್ಟಾಗುವ ರೀತಿಯಲ್ಲಿ ದಾಳಿಯನ್ನು ಮಾಡುವಂಥದ್ದು, ಮುಖ ಗುರುತು ಸಿಗದ ರೀತಿಯಲ್ಲಿ ದಾಳಿಯನ್ನು ಮಾಡಿ ಎಸ್ಕೇಪ್ ಆಗ್ತಾರೆ. ಆ ನಂತರದಲ್ಲಿ ಕೋಟೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಂಥ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸುವಂಥದ್ದು 3 ಪ್ರತ್ಯೇಕ ತಂಡಗಳನ್ನು ASP ಕಾರ್ಯಪ್ಪ ಅವರು ಕೂಡ ರಚನೆ ಮಾಡಿರ್ತಾರೆ. ಆ ತಂಡಗಳು ತಡರಾತ್ರಿ ವೇಳೆಗೆ ಅಂದರೆ ಆರೋಪಿಗ ಅನಿಲ್ ಅಲಿಯಾಸ್ ಅಂಬು ಇರ್ಬೋದು, ಶಬರೀಶ್, ರವಿ ಜೊತೆಗೆ 5 ಜನ ಆರೋಪಿಗಳ ಮೊಬೈಲ್ ನೆಟ್ವರ್ಕ್ನ ಟ್ರೇಸ್ ಆಧರಿಸಿ ರಾತ್ರಿ ಅವರನ್ನು ಬಂಧನ ಮಾಡೋ ಕೆಲಸವನ್ನು ಮಾಡಿರುವಂಥದ್ದು. ಈಗಾಗಲೇ ಕೋಟೆ ಠಾಣೆ ಪೊಲೀಸ್ ಠಾಣೆಗೆ ಅವರನ್ನು ಆರೋಪಿಗಳನ್ನ ಕರೆತಂದು ವಿಚಾರಣೆಯನ್ನು ಮಾಡಿ ಈಗಾಗಲೇ ಮೆಡಿಕಲ್ ಟೆಸ್ಟ್ ಇರ್ಬೋದು, ಜೊತೆಗೆ ಕೋರ್ಟ್ಗೆ ಹಾಜರುಪಡಿಸುವಂಥ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ನಡೆಸ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈ 2 ಗ್ಯಾಂಗ್ಗಳ ನಡುವೆ ಕಳೆದ ಹಲವು ವರ್ಷಗಳಿಂದ ಕೂಡ ಗಲಾಟೆ ಇರುವಂಥದ್ದು. ಅದರಲ್ಲೂ ಕೂಡ ಹಂದಿ ಹಣ್ಣಿಯ ಮರ್ಡರ್ ಆದ ನಂತರದಲ್ಲಿ ಈ ಅಂಬು ಹಂದಿ ಹಣ್ಣಿನ ಸಹಚಾರ ಇದೆ ಅನಿಲ್ ಅಲಿಯಾಸ್ ಅಂಬು ಇದ್ದಾನೆ, ಈತನನ್ನ ಹೊಡಿಬೇಕು ಅಂತೇಳಿ ಅಂದರೆ ಈತನಿಗೆ ಪದೇ ಪದೇ ನಾನು ಆತನನ್ನ ಮುಗಿಸ್ತೇನೆ ಅನ್ನೋ ಮಾತನ್ನ ಈ ನರಸಿಂಹ ಹೇಳ್ಕೊಂಡು ಓಡಾಡ್ತಾ ಇರ್ತಾನೆ. ಹಾಗಾಗಿ ತನ್ನ ಜೀವದ ಭಯದ ಹಿನ್ನೆಲೆಯಲ್ಲಿ ಈಗ ಅಂಬು ಈತನನ್ನ ನರಸಿಂಹನನ್ನ ಕೊಲೆ ಮಾಡುವಂಥ ಕೆಲಸವನ್ನ ಮಾಡಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.